ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ನೋಡಿ ಫ್ರೆಂಡ್ಸ್, ಮನೆ ಹತ್ರ ಎಷ್ಟು ಪಕ್ಷಿಗಳೆಲ್ಲ ಬಂದಿದ್ದಾವೆ. ಪಾರಿವಾಳಗಳು ಎಷ್ಟು ಒಂದು 200-300 ಇದ್ದಾವೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಮಾತ್ರ. ಬೆಳಗ್ಗೆ ಹೊತ್ತು ವ್ಯೂ ಮಾತ್ರ ಕೆಳಗಡೆನೂ ಇದ್ದಾವೆ, ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಆರೋಗ್ತದೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಮಾತ್ರ. ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಬಂದುಬಿಡ್ತವೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಪಾಪು ಸತ ಬೆಳಗ್ಗೆ ಬೇಗ ಎದ್ದಿದ್ದ, ಅವನಿಗೂ ತೋರಿಸ್ಕೊಂಡು ನಿಂತ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ಎಂಟು ತನಕನಾದರೂ ನೋಡಿ ಫ್ರೆಂಡ್ಸ್. ನೀವು ನೋಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ ಮತ್ತು ಟೊಮೊಟೊ ಮತ್ತು ಲೆಮನ್ ತೊಗೊಂಡಿದ್ದೀನಿ. ಇದನ್ನೆಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಲೆಮನ್ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಯಿತು. ಇವಾಗ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬಟ್ ಅಪ್ಲೈ ಮಾಡಿದ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಅಪ್ಲೈ ಮಾಡಾದ್ಮೇಲೆ ಮಾಡಿಕೊಂಡೆ. ಫೇಸ್ ಫುಲ್ಲು ಬ್ಲ್ಯಾಕ್ ಥರ ಅನ್ನಿಸ್ತಾಯಿದೆ ಫ್ರೆಂಡ್ಸ್. ಹಂಗಾಗಿ ಫೇಸ್ ಪ್ಯಾಕ್ ವಾರಕ್ಕೆ ಒಂದು ಸತಿನಾರ ಅಟ್ಲೀಸ್ಟ್ ಫೇಸ್ ಪ್ಯಾಕ್ ಹಾಕೋಣ ಅಂತ ರೆಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫುಲ್ ಡ್ರೈ ಆಗಿತ್ತು. ನನ್ನ ಮಗ ಇದನ್ನು ನೋಡಿಬಿಟ್ಟು ಕಕ್ಕ 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 ಅಂತಂತ ಇದ್ದ. ಇದನ್ನು ಎಲ್ಲ ಡ್ರೈ ಆಗಿತ್ತಲ್ಲ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಮತ್ತು ಅಲ್ಲಿ ಟೊಮೊಟೊ ಹಣ್ಣಿಂದು ಬೀಜ ಎಲ್ಲ ಇರುತ್ತಲ್ಲ, ಹಾಗಾಗಿ ಅದನ್ನು ನೋಡ್ಬಿಟ್ಟು ಕಾಕ ಕಾಕ ಅಂತಾನೆ. ಅದನ್ನು ಮುಖ ತಿರ್ಗಿಸಿ ನೋಡೋಣ ಆ ಥರ ಅಂತ ನಾನು ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ನೋಡಿ ತೋರಿಸ್ತಾನೆ ಕಕ್ಕ ಕಾಕ ಅಂತ. ಅದು ವಾಯ್ಸ್ನ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನು ಡೈರೆಕ್ಟಾಗಿ ಹಾಕೋಣ ಅಂತ ಇಟ್ಕೊಂಡಿದ್ದೆ, ಮ್ಯೂಟ್ ಆಗಿಬಿಟ್ಟಿದ್ದೆ. ಅವ್ನು ಮುಖ ಮುಟ್ಟಿ ಪದೇ ಅದೇ ಥರನೇ ಹೇಳ್ತಾಯಿದ್ದ. ಒಂದೊಂದ್ಸತಿ ಈ ಥರ ಜಾಸ್ತಿ ಅರಿಶಿನದ ಪುಡಿ ಎಲ್ಲ ಹಾಕ್ಕೊಂಡ್ರೆ ಅವನು ಹತ್ರಕ್ಕೂ ಬರೋಲ್ಲ. ಒಂಥರ ಮಾಡ್ತಾರೆ. ಹತ್ರಕ್ಕೆ ಬರೋಕ್ಕೆ ಒಂಥರ ಫೀಲಿಂಗ್ ಅನಿಸಿದ್ರೆ ಅವ್ರಿಗೊಂಥರ ಅನಿಸುತ್ತೆ ಅದು. ಹಂಗಾಗಿ ಅವನು ಬರೋಲ್ಲ. ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಬರ್ತಾನೆ. ಅದಾದಮೇಲೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಫೇಸ್ ಪ್ಯಾಕ್ ಎಲ್ಲ ಹಾಕಾಯಿತು. ಫೇಸ್ ವಾಶ್ ಎಲ್ಲ ಮಾಡಿ ಮತ್ತು ನೈಟ್ಗೆ ಶೇಂಗಾ ಬೀಜ ಚಟ್ನಿ ಮತ್ತು ದೋಸೆ, ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಶೇಂಗಾ ಬೀಜ ಮತ್ತು ಕಾಯಿ ಸ್ವಲ್ಪ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ಅದಾದಮೇಲೆ ಅದನ್ನು ರುಬ್ಬಕ್ಕೆ ಇಟ್ಬಿಟ್ಟು ಈಗ ಆಲೂಗಡ್ಡೆ ಪಲ್ಯ ಸತ ಮಾಡ್ಕೊತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕಿದ್ದೀನಿ. ಇವಾಗ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಕಡೆ ದೋಸೆ ಸತ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪುಗೆ 8:45 ಆಗ್ತಾ ಬಂತು ಊಟ ಮಾಡ್ಸೋಣ ಅಂತ. ಇವತ್ತೇನು ರೈಸ್ ತಿನ್ಸೋಕೆ ಹೋಗಲಿಲ್ಲ, ದೋಸೆನೇ ತಿನ್ನಿಸ್ತಾ ಇದ್ದೀನಿ. ಮತ್ತು ನೋಡಿ ಫ್ರೆಂಡ್ಸ್, ದೋಸೆ ಆಯಿತು, ಆಲೂಗಡ್ಡೆ ಪಲ್ಯ ಸತ ಆಯಿತು. ಏನು ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ. ಇವಾಗ ಮತ್ತೆ ನಮ್ಮ ಮನೆಯವರು ಬಂದರು ಅಷ್ಟೊತ್ತಿಗೆ, ಅವರಿಗೂ ಸತ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ದೋಸೆ ಮಾತ್ರ ಗರಿಯಾಗಿ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ಬ್ರೌನ್ ಕಲರ್ ದೋಸೆ ಬರಬೇಕಂದ್ರೆ ಇದೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಸಕ್ಕರೆ ಹಾಕಿದ್ರೆ ಬ್ರೌನ್ ಕಲರ್ ದೋಸೆ ಬರುತ್ತೆ. ಅದಾದಮೇಲೆ ಎಲ್ಲ ನೈಟು ತರಕಾರಿ ಎಲ್ಲ ತೊಗೊಬಂದಿದ್ದೆ ಸಂಜೆ. ಬಟ್ ಊಟ ಎಲ್ಲ ಆದಮೇಲೆ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಬೀಟ್ರೋಟು, ನವಿಲುಕೋಸು ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಸತ ಎತ್ಕೊಂಬಂದಿದ್ದೆ ಒಂದು. ಇವಾಗೆಲ್ಲ ಕ್ಲೀನಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪಾಪು ಆಟ ಆಡ್ತಿದ್ದಾನೆ. ಅವ್ರ ಅಪ್ಪ ಬಂದಿದೆ, ಹಾಗಾಗಿ ಅವ್ರ ಕೈಲಿ ಕೊಟ್ಬಿಟ್ಟು ಎಲ್ಲ ಬಿಡಿಸಿ ಎಲ್ಲ ಎತ್ತಿಟ್ಕೊಳ್ತಿದ್ದೀನಿ. ಇವಾಗ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಿರೋದ್ರಿಂದ ನಾನು ಸ್ವಲ್ಪ ಬೇಗ ಎದ್ದೇಳಬೇಕಾಗುತ್ತೆ. ನೈಟ್ ಸತ ಮಲಗೋದು ಲೇಟ್ ಆಗುತ್ತೆ. ಅವ್ರು ಬರೋದೇ ಒಂದು 10:30-11 ಗಂಟೆ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ ಈಗ ಕರಿಬೇವೆಲ್ಲ ಬಿಡಿಸಿ ಈ ಥರ ಕಟ್ಟಿಟ್ಕೊಳ್ತಿದ್ದೀನಿ. ಕಟ್ಟಿಟ್ಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಸತ ಬಿಡಿಸ್ಕೊಳ್ತಾ ಇದ್ದೀನಿ. ಊರು ಸೈಡಲ್ಲಿ ಕೊತ್ತಂಬರಿ ಸೊಪ್ಪು ತುಂಬ ರೇಟ್ ಫ್ರೆಂಡ್ಸ್. 10 ರೂಪಾಯಿಗೆ ಇಷ್ಟೇ ಚಿಕ್ಕ ಕಟ್ಕೊಡ್ತಾರೆ. ಬಟ್ ಅದು ನಾಟಿ, ಇದು ಹೈಬ್ರಿಡ್ ಇರುತ್ತೆ. ಹಂಗಾಗಿ ಅದು ಸ್ವಲ್ಪ ಹಾಕಿದ್ರೂ ಪರವಾಗಿಲ್ಲ. ಬಟ್ ಸಿಕ್ಕಾಪಟ್ಟೆ 10 ರೂಪಾಯಿಗೆ ಎಷ್ಟು ಕಮ್ಮಿ ಕೊಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಕೊಡ್ತಾರೆ. ಇಲ್ಲಿ ಪರವಾಗಿಲ್ಲ ಫ್ರೆಂಡ್ಸ್, 15 ರೂಪಾಯಿ ಕಟ್ಟಾಗಿತ್ತು. ಇವಾಗ ನಾನೊಂದು 10 ರೂಪಾಯಿ ತೊಗೊಬಂದಿದ್ದೀನಿ, ಸಾಕಾಗುತ್ತೆ ಒಣಗುತ್ತೆ ಅಂತಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಎಲ್ಲ ತರಕಾರಿ ಜೋಡಿಸ್ಕೊಂಡಿದ್ದಾಯಿತು. ಇಷ್ಟು ಮಾಡೋಷ್ಟೊತ್ತಿಗೆ 11:30 ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಆದರೆ ಪಾಪ ಮಲ್ಕೊಂಡಾಗೆ ಇದನ್ನೆಲ್ಲ ಮಾಡ್ಕೊಳೋದು. ಇಲ್ಲಾಂದ್ರೆ ಅವ್ನು ಎದ್ದಿದ್ರೆ ಮಾತ್ರ ಫುಲ್ಲು ತಗೊಂಡು ಆ ಕಡೆ ಈ ಕಡೆ ಅಂತೆಲ್ಲ ಬಿಸಾಕ್ಬಿಡ್ತಾನೆ. ನಾನೆಲ್ಲ ಫ್ರೆಶ್ಶಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ಮಾವಿನ ಹಣ್ಣವ್ರು ಬಂದಿದ್ದರು ಸಂಜೆ. ಅವ್ರ ಹತ್ರ ಸ್ವಲ್ಪ 1 kg ಅಷ್ಟು ಮಾವಿನ ಹಣ್ಣು ತೊಗೊಂಡಿದ್ದೆ. ಅಷ್ಟೊಂದೇನು ಫ್ರೆಶ್ ಇರಲಿಲ್ಲ. ಬಟ್ ನನಗಿದು ರೌಂಡ್ ಶೇಪಲ್ಲಿ ಬರುತ್ತಲ್ಲ ಫ್ರೆಂಡ್ಸ್, ಹೆಸರೆಲ್ಲ ಗೊತ್ತಾಗಲ್ಲ, ಆ ಥರದ ಮಾವಿನ ಹಣ್ಣು ಇಷ್ಟ. ಬಟ್ ಅವ್ರ ಹತ್ರ ಇದಿರಲಿಲ್ಲ, ಹಂಗಾಗಿ ಇದೇ ಇತ್ತು. ಸ್ವಲ್ಪ ತೊಗೊಂಡು ಎತ್ತಿಟ್ಕೊಂಡಿದ್ದೀನಿ. ನಮ್ಮ ಪಾಪಂಗೆ ಮ್ಯಾಂಗೋ ಅಂದರೆ ಭಾಳ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಇದನ್ನು ನೆಕ್ಸ್ಟು ಶುಕ್ರವಾರ ಬೆಳಗ್ಗೆ ಫ್ರೆಂಡ್ಸ್ ನಾನು 5:45ಗೆ 5:15 ಅಷ್ಟೊತ್ತಿಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಅದಾದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ. ಅಷ್ಟೊತ್ತಿಗೆ ಪಲಾವೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. 6 ಗಂಟೆ ಆಗಿತ್ತು. 6 ಗಂಟೆ ಅಷ್ಟೊತ್ತಿಗೆ ಪಲಾವು ಮತ್ತು ಈ ಕಡೆ ಟೀಗೆಲ್ಲ ಇಟ್ಟಿದ್ದೀನಿ. ನಮ್ಮ ಮನೆಯವರು 6:15 ಅಷ್ಟೊತ್ತಿಗೆ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಹಂಗಾಗಿ ಟೀ ಸತ ರೆಡಿ ಆಗಿತ್ತು. ಟೀ ಮಾಡಿ ಮತ್ತು ಇವಾಗ ಪಲಾವ್ ಸತ ಸೂಪರಾಗಿ ಆಗಿತ್ತು. ನೋಡೋಣ ಬನ್ನಿ ಹೇಗಾಗಿದೆ ಅಂತ. ಇವಾಗ ವಿಸಲೆಲ್ಲ ಬಿಟ್ಕೊಂಡು ಸಖತ್ತಾಗಾಯಿತು ಫ್ರೆಂಡ್ಸ್. ಸೋಯಾಬೀನ್ ಎಲ್ಲ ಹಾಕಿ ಸೇರಿಸಿ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ಉದುದ್ರಾಗಿ ಚೆನ್ನಾಗಿ ಬಂದಿದೆ. ಮತ್ತು ಅಷ್ಟೊಂದು ಉದುರುದ್ರಾಗಿತ್ತಲ್ಲ, ಬೆಂದಿತ್ತೋ ಇಲ್ಲ ಅಂತ ನೋಡಿದೆ. ಬಟ್ ಬೆಂದಿತ್ತು.
ಹಾಗಾಗಿ ಅವ್ರಿಗೆ ಸಹ ಬಾಕ್ಸ್ ಪ್ಯಾಕ್ ಮಾಡ್ಕೊತಿದ್ದೀನಿ. ಸೆಂಟ್ರಲ್ ಪಾಪು ಇದೊಂಥರ ಅಂತ ತಿರುಗಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಬಿಸಿಯಾಗಿತ್ತು ಮತ್ತು ಸ್ವಲ್ಪ ನಾನು ಈ ಥರ ಸೌಟ್ ತಗೊಂಡಿದ್ದೆನಲ್ಲ ಕೈಗೆ ಅವೇ ಹೊಡಿತಾ ಇತ್ತು ಫ್ರೆಂಡ್ಸ್. ಇವಾಗ ಬಾಕ್ಸಿಗೆ ಸಹ ಹಾಕಿಟ್ಕೊಂಡಿದ್ದೀನಿ, ಬಾಕ್ಸಿಗೆ ಪ್ಯಾಕ್ ಮಾಡಿಟ್ಟಿದ್ದೀನಿ. ಅವ್ರು ತೊಗೊಂಡು ಹೋಗ್ತಾರೆ. ಮತ್ತು ಹೋಟೆಲಲ್ಲಿ ತಿನ್ನೋದೇನು ಅಂತ ನಾನು ಬೆಳಗ್ಗೆ ಬೇಗ ಎದ್ದಿರೋ ಕಾರಣದಿಂದ ನಾನೇ ಮನೆಯಲ್ಲೇ ಮಾಡಿಕೊಟ್ಟೆ. ಎಲ್ರಿಗೂ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಎಲ್ಲರೂ ವೀಡಿಯೋ ನೋಡಿ ಕಮೆಂಟ್ ಹಾಕಿ. ನಾನು ನಿಮ್ಮ ವೀಡಿಯೋನ ನೋಡೋಕ್ಕೆ ನನಗೆ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಪ್ಯಾಕ್ ಆಯಿತು. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. अगले हफ्ते मिलते हैं. हाँ ओके चलो, थैंक यू, लव लव.